ಕರ್ನಾಟಕದಲ್ಲಿ ರೀಸೆಂಟ್ಲಿ ಅಳೆಕಲ್ಲು ಬಿತ್ತು. ನಾರ್ತ್ ಇಂಡಿಯಾದಲ್ಲಿ ಸಡನ್ಲಿ ಮಳೆ ಬಂದು ಆ ಮಳೆಯಲ್ಲಿ ಏನೋ ಬಿಳಿ ಬಣ್ಣದ ಕೆಮಿಕಲ್ಸ್ ತರ ಇತ್ತು. ಇದರಿಂದೆಲ್ಲಾಗಿ ರೈತರ ಬೆಳೆಗಳು ನಾಶ ಆಯ್ತು, ತುಂಬಾ ಜನರ ಪ್ರಾಪರ್ಟೀಸ್ಗೆಲ್ಲ ಡ್ಯಾಮೇಜ್ ಆಯ್ತು. ಅಂಡ್ ದೆನ್ ಸಡನ್ಲಿ ಜನರು ಬಿಲ್ ಗೇಟ್ ನ ಮೇಲೆ ಬೆರಳೆತ್ತೋದಕ್ಕೆ ಶುರು ಮಾಡಿದ್ರು. ಬಿಲ್ ಗೇಟ್ಸ್ ಏನು ಜಿಯೋ ಇಂಜಿನಿಯರಿಂಗ್ ಮಾಡಿ ಅದರಿಂದ ಮಳೆ ಬರುವ ಹಾಗೆ ಮಾಡಿಸ್ತಾ ಇದ್ದಾನೆ, ಅಟ್ಮಾಸ್ಫಿಯರ್ ಅಲ್ಲಿ ಏನೋ ಕೆಮಿಕಲ್ ಹಾಕ್ತಾ ಇದ್ದಾನೆ, ಇದರಿಂದ ಜನರಿಗೆ ರೋಗ ಬರುತ್ತೆ, ಹಾಗೆ ಹೀಗೆ ಅಲ್ಲ. ಈ ತರದ ಬೈದವೆ ಸಾವಿರಾರು ವಿಡಿಯೋಸ್ ನನ್ನ ಫೀಡ್ ಅಲ್ಲಿ ಬಂದಿದೆ. ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಕೂಡ ಮಾಡಿದ್ದಾರೆ. ಈ ನ್ಯೂಸ್ ಕೂಡ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು, ಇವಾಗ್ಲೂ ಆಗ್ತಾ ಇದೆ. ಆದ್ರೆ ನಿಜ ಏನು, ಇದನ್ನು ನಿಜವಾಗ್ಲೂ ಬಿಲ್ ಗೇಟ್ಸ್ ಮಾಡಿದ್ದ? ಅವನ ಕೈ ಇದೆಯಾ ಇದ್ರ ಹಿಂದೆ? ಈ ಪ್ರಶ್ನೆಗೆ ಉತ್ತರ ನಾನು ಹೇಳ್ತೀನಿ, ಹಾಗೂ ಈ ಉತ್ತರ ಸ್ವಲ್ಪ ಡಾರ್ಕ್ ಆಗಿದೆ. ಈಗ ಫಸ್ಟ್ ಪ್ರಶ್ನೆ ಏನು ಅಂದ್ರೆ, ಬಿಲ್ ಗೇಟ್ಸ್ ನ ಮೇಲೆ ಯಾಕೆ ಬೆರಳೆತ್ತುತ್ತಾ ಇದ್ದಾರೆ? ಗವರ್ಮೆಂಟ್ ನ ಮೇಲೆ ಯಾಕೆ ಬೆರಳೆತ್ತುತ್ತಾ ಇಲ್ಲ? ಲೈಕ್ ಲಾಜಿಕ್ ಆಗಿ ಒಮ್ಮೆ ಥಿಂಕ್ ಮಾಡಿ ನೋಡಿ. ಬಿಲ್ ಗೇಟ್ಸ್ ಇಂಡಿಯಾದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಗವರ್ಮೆಂಟ್ ಅವನಿಗೆ ಪರ್ಮಿಷನ್ ಕೊಟ್ಟಿರ್ಬೇಕಲ್ವಾ? ಯಾವ್ದಾದ್ರು ಆಫೀಸರ್ಸ್ ಇದ್ದಾರೆ, ಆ ಪರ್ಮಿಷನ್ ನ ಲೆಟರ್ ಅಲ್ಲಿ ಸೈನ್ ಮಾಡಿರ್ತಾರೆ, ಇದಕ್ಕೆ ಅಪ್ರೂವಲ್ ಸಿಕ್ಕಿರುತ್ತೆ, ಆಮೇಲೆ ಅಲ್ವಾ ಅವ್ನು ಈ ತರದ ಎಕ್ಸ್ಪೆರಿಮೆಂಟ್ ಮಾಡೋದು. ಯಾಕೆ ಕೇಳ್ತಾ ಇಲ್ಲ? ಯಾಕೆ ಜನರು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ, ಬೀದಿಗೆ ಎಳಿತಾ ಇಲ್ಲ? ಯಾಕಂದ್ರೆ ಇದೆಲ್ಲ ಸುಳ್ಳು. ಇದೊಂದು ಪ್ಲಾನ್ಡ್ ಕ್ಯಾಂಪೇನ್ ಆಗಿದೆ. ಸಡನ್ಲಿ ಎಲ್ಲರ ಫೀಡಲ್ಲಿ ಒಂದೇ ತರದ ವಿಡಿಯೋ ಬರಬೇಕಾದ್ರೆ ಡೆಫಿನೆಟ್ಲಿ ನೀವು ಬ್ರೈನ್ ವಾಶ್ ಆಗ್ತಾ ಇದ್ದೀರಾ. ನಾನು ಬಿಲ್ ಗೇಟ್ಸ್ ಅನ್ನು ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾ ಇಲ್ಲ, ಅವ್ನು ಕೆಟ್ಟವನೇ. ಆದ್ರೆ ಈಗ ವಿಷಯ ಏನು ಅಂದ್ರೆ, ಭಾರತ ಒನ್ ಆಫ್ ದ ಮೋಸ್ಟ್ ಪೊಲ್ಯೂಟೆಡ್ ಕಂಟ್ರಿ ಆಗಿದೆ ಇಡೀ ಜಗತ್ತಿನಲ್ಲೇ. ನಮ್ಮ ನದಿಗಳು ವಿಷಕಾರಿ ಆಗಿದೆ, ಸಿಟಿಯಲ್ಲಿ ಉಸಿರಾಡೋ ಹಾಗಿಲ್ಲ, ಕಾಡುಗಳನ್ನೆಲ್ಲ ಕಡಿತಾ ಇದ್ದಾರೆ, ಹಾಗೂ ಗ್ಲೋಬಲ್ ವಾರ್ಮಿಂಗ್ ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇದೆ. ಇದೆಲ್ಲದರ ನಡುವೆ ಕರಪ್ಟೆಡ್ ಲೀಡರ್ಸ್ ಹಾಗೂ ಅವರ ಫೇವರೇಟ್ ಬಿಲಿಯನಿಯರ್ಸ್ ಏನಿದ್ದಾರೆ ಅವರು ಸರಿಯಾಗಿ ಹಣ ಮಾಡ್ತಾ ಇದ್ದಾರೆ. ಈಗ ಅದರದ್ದೇ ನಮಗೆ ಸೈಡ್ ಇಫೆಕ್ಟ್ಸ್ ಕಾಣಿಸ್ತಾ ಇರೋದು. ಅಂಡ್ ಇದು ಜಸ್ಟ್ ಎ ಬಿಗಿನಿಂಗ್. ಇನ್ನು ಮುಂದೆ ಮಳೆಯಲ್ಲಿ ನೋಡಿ ಎಷ್ಟು ಫ್ಲಡ್ ಬರುತ್ತೆ, ಆಮೇಲೆ ಎಷ್ಟು ವೈಲ್ಡ್ ಫೈರ್ ಆಗ್ಲಿಕ್ಕಿದೆ. ಇದು ನನ್ನೊಂದು ಪ್ರೆಡಿಕ್ಷನ್. ಬರೀ ಕಾಯಿರಿ, ನಿಮ್ಗೆ ಗೊತ್ತಾಗುತ್ತೆ ನಾನು ನಿಜ ಹೇಳ್ತಾ ಇದ್ದೀನ ಸುಳ್ಳು ಹೇಳ್ತಾ ಇದ್ದೀನ ಅಂತ. ಸೊ ಈಗ ವಿಷಯ ಏನು ಅಂದ್ರೆ, ಈ ವಿಷಯ ಆಲ್ರೆಡಿ ಸಿಸ್ಟಮ್ಗೆ ಗೊತ್ತಿದೆ, ಆದ್ರೆ ಜನರಿಗೆ ಅಷ್ಟು ಗೊತ್ತಿಲ್ಲ. ಜನರಿಗೆ ಈ ವಿಷಯ ಗೊತ್ತಾಗೋ ಮೊದಲೇ, ಜನರು ಗೌರ್ಮೆಂಟ್ನ ಮೇಲೆ ಬೆರಳೆತ್ತುವ ಮೊದಲೇ ಅವರಿಗೊಬ್ಬ ವಿಲನ್ ಅನ್ನು ತಯಾರಿಸಿ ಇಡಿ, ಅವರ ಮೇಲೆ ಬೆರಳೆತ್ಕೊಳ್ಳಿ. ಇದು ಆಕ್ಚುಲಿ ತುಂಬಾ ಒಳ್ಳೆ ಡಿಸ್ಟ್ರಾಕ್ಟ್ ಮಾಡುವ ಟೆಕ್ನಿಕ್ ಆಗಿದೆ. ಜಸ್ಟ್ ಲೈಕ್ ಕೊರೋನಾ ವೈರಸ್ ನ ಟೈಮಲ್ಲಿ ಮುಸ್ಲಿಮರ ಮೇಲೆ ಬೆರಳೆತ್ತಿದ್ರು, ಹಿಟ್ಲರ್ ಯಾವ ತರ ಜ್ಯೂಸ್ ನ ಮೇಲೆ ಬೆರಳೆತ್ತಿದ್ದ, ಟ್ರಂಪ್ ಯಾವ ತರ ಇಮಿಗ್ರೆಂಟ್ಸ್ ಗಳ ಮೇಲೆ ಬೆರಳೆತ್ತುತ್ತಾ ಇದ್ದಾನೆ. ಇದು ಆಕ್ಚುಲಿ ಒಂದು ತುಂಬಾ ಒಳ್ಳೆ ಓಲ್ಡ್ ಟೆಕ್ನಿಕ್. ಜನರು ಯಾವಾಗ ಸಫರ್ ಆಗ್ತಾ ಇರ್ತಾರೆ ಆಗ ಅವರಿಗೆ ಒಬ್ಬ ವಿಲನ್ ಕೊಟ್ಟು ಬಿಡಿ, ನಿಮ್ಮ ಸಫರಿಂಗ್ಗೆ ಇವನೇ ಕಾರಣ ಅಂತ. ಆಗ ಜನರು ಗವರ್ಮೆಂಟ್ ನ ಮೇಲೆ ಬೆರಳೆತ್ತೋದನ್ನು ಬಿಟ್ಟು ಬಿಡ್ತಾರೆ, ಅವರ ಹಿಂದೆ ಹೋಗ್ತಾರೆ. ಬೈ ದ ವೇ, ಕರ್ನಾಟಕದಲ್ಲಿ ಏನು ಅಳೆಕಲ್ಲು ಬಿತ್ತು ನೋಡಿ, ಅದಕ್ಕೆ ಪ್ರಾಪರ್ ಸೈಂಟಿಫಿಕ್ ರೀಸನಿಂಗ್ ಇದೆ. ಅದನ್ನು ಬಿಟ್ಟು ಸುಮ್ಮನೆ ಕಾನ್ಸ್ಪಿರಸಿ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾವ ಕ್ರಿಯೇಟರ್ ಈ ಥರ ವಿಡಿಯೋಸ್ ಮಾಡ್ತಾ ಇರೋದು ಕಾಣಿಸಿತ್ತು, ಕಮೆಂಟಲ್ಲಿ ಹೋಗಿ ಬೈರಿ ಅವರಿಗೆ. ಆ್ಯಂಡ್ ಆಲ್ಸೋ ಒಂದು ವಿಷಯ ನೆನಪಿರಲಿ, ಸಿಸ್ಟಮನ್ನು ಕಂಟ್ರೋಲ್ ಮಾಡುವವರು ನಿಮ್ಗಿಂತ 10 ಹೆಜ್ಜೆ ಮುಂದೆ ಇದ್ದಾರೆ. ಪೀಸ್ ಔಟ್.